ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎರಡು ಆಲೂಗೆಡ್ಡೆಯಿಂದ ತುಂಬಾನೇ ಸ್ಪೈಸಿಯಾಗಿ ಮತ್ತೆ ಕ್ರಿಸ್ಪಿಯಾಗಿರುವ ಈ ಹೊಸ ರೀತಿಯ ಆಲೂ ಟಿಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ಮಾಡೋದು ತುಂಬಾನೇ ಸುಲಭ, ಹಾಗೆ ಜಾಸ್ತಿ ಸಾಮಾನು ಏನು ಬೇಕಾಗಿರಲ್ಲ. ಜಸ್ಟ್ 10 ನಿಮಿಷದಲ್ಲಿ ಮನೇಲಿರುವ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಈ ರೀತಿ ಮಕ್ಕಳಿಗೆ ಆಲೂ ಟಿಕ್ಕಿನ ಮಾಡ್ಕೊಡಿ. ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದನ್ನ ಮಕ್ಕಳಿಗೆ ಎಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಅಷ್ಟು ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಕೂಡ ಇರುತ್ತೆ. ಇದನ್ನ ಈವ್ನಿಂಗ್ ಸ್ನಾಕ್ಸ್ಗೆ ತಿನ್ಬೇಕು ಅಂತ ಏನು ಇಲ್ಲ, ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ಸೊ ಬನ್ನಿ, ಹಾಗಾದ್ರೆ ಯಾಕೆ ತಡ ಮಾಡೋದು. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಎರಡು ಆಲೂಗೆಡ್ಡೆನ, ಮೀಡಿಯಂ ಸೈಜ್ ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಬೇಯಿಸಿ ಈ ತರ ಸಪರೇಟ್ ಮಾಡಿ ಇಟ್ಕೊಂಡಿದೀನಿ. ಈ ಆಲೂಗೆಡ್ಡೆನ ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು. ಆ ನಂತರ ನಾವು ಆಲೂ ಟಿಕ್ಕಿನ ಮಾಡ್ಬೇಕಾಗುತ್ತೆ. ಅವಾಗ್ಲೇ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಇದ್ದಾಗ ನಾವು ಆಲೂಗೆಡ್ಡೆನ ಯೂಸ್ ಮಾಡಬಾರ್ದು. ನೋಡಿ, ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇವಾಗ ಈ ಆಲೂಗೆಡ್ಡೆನ ನಾವು ಈ ತರ ತುರ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಕೂಡ ಮಾಡ್ಕೋಬಹುದು, ಬಟ್ ಈ ತರ ತುರ್ದಿ ಮಾಡೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಆಲೂಗೆಡ್ಡೆನ ಈ ರೀತಿ ನಾನು ತುರಿದು ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾವು ಬೇಯಿಸಿ ತುರಿಯೋದ್ರಿಂದ ಯಾವುದೇ ರೀತಿ ಸ್ಮ್ಯಾಶ್ ರೀತಿ ಏನು ಬರಲ್ಲ. ಕ್ಲೀನ್ ಆಗಿ ಕೂಡ ಶೇಪ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಆಲೂಗೆಡ್ಡೆನ ನಾನು ಯಾವ ರೀತಿ ತುರಿದು ಒಂದು ಬೌಲ್ಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಇವಾಗ ನಾವು ಇದಕ್ಕೆ ಸ್ವಲ್ಪ ಮೇನ್ ಇಂಗ್ರೀಡಿಯೆಂಟ್ಸ್ ನ ಸೇರಿಸಬೇಕಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಚಿಲ್ಲಿ ಫ್ಲಾಕ್ಸ್ ನ ಹಾಕೊಳ್ತಾ ಇದ್ದೀನಿ. ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಇವಾಗ ಮೇನ್ ಬಂದು ಗರಿ ಗರಿಯಾಗಿ ಬರ್ಬೇಕು ಅಂತ ಹೇಳಿದ್ರೆ ನಾವು ಅಕ್ಕಿನ ಹಾಕೋಬೇಕಾಗತ್ತೆ. ಅಂದ್ರೆ ಅಕ್ಕಿ ಹಿಟ್ಟನ್ನ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಅಕ್ಕಿ ಹಿಟ್ಟು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಸ್ಕಿಪ್ ಮಾಡಿ ಅದ್ರ ಬದಲು ನೀವು ಚಿರೋಟಿ ರವೆನೂ ಕೂಡ ಆಡ್ ಮಾಡ್ಕೋಬಹುದು. ಬಟ್ ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ರೆ ಒಂದೊಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಹಾಗೆ ಗರಿ ಗರಿಯಾಗಿ ಸ್ಪೈಸಿಯಾಗಿ ಕೂಡ ಕ್ರಂಚಿಯಾಗಿ ಕೂಡ ಬರುತ್ತೆ. ನೋಡಿ, ಇವಾಗ ಎಲ್ಲಾ ಪದಾರ್ಥನೂ ಕೂಡ ಹಾಕೊಂಡು ಈ ರೀತಿ ಕ್ಲೀನ್ ಆಗಿ ಆಲೂಗಡ್ಡೆಗೆ ಆ ಮಸಾಲೆ ಎಲ್ಲ ಹಿಡಿಬೇಕು. ಆ ರೀತಿ ಕ್ಲೀನ್ ಆಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ತರ ಕ್ಲೀನ್ ಆಗಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ನಾವು ಚಪಾತಿಗೆಲ್ಲ ಯಾವ ರೀತಿ ಲಟ್ಟಿಸ್ಕೊಳ್ತೀವೋ ಆ ರೀತಿ ಇದನ್ನ ನಾದ್ಕೋಬೇಕಾಗುತ್ತೆ. ನೋಡಿ, ಇವಾಗ ಈ ಆಲೂಗಡ್ಡೆ ಮಸಾಲೆ ಎಲ್ಲ ಹಾಕಿದ ನಂತರ ಕ್ಲೀನ್ ಆಗಿ ನಾದ್ಕೋಬೇಕು. ಬೇಕಾದ್ರೆ ನಿಮ್ಗೆ ಅಂಟ್ಕೊಳ್ತಾ ಇದೆ ಅಂತ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಕೂಡ ಹಾಕೊಂಡು ನೀವು ನಾದ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಕೈಗೆ ಎಣ್ಣೆನ ಹಾಕೊಂಡು ನಾದ್ಕೊಂಡಿದ್ದೀನಿ. ಇವಾಗ ಮೀಡಿಯಂ ಸೈಜ್ ಉಂಡೆನ ತೆಗೆದು ಈ ರೀತಿ ಕ್ಲೀನ್ ಆಗಿ ಕೈಯಲ್ಲಿ ನಾದ್ಕೋಬೇಕಾಗುತ್ತೆ. ನಾದಿದ ನಂತರ ನಾವು ರೌಂಡ್ ಶೇಪ್ ಅಲ್ಲಿ ಈ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಂಡಿದ ತಕ್ಷಣ ಮೇನ್ ಬಂದು ನಾವು ಈರುಳ್ಳಿನ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ತಿನ್ಬೇಕಾದ್ರೆ ಕ್ರಂಚಿಯಾಗಿ ಸ್ಪೈಸಿಯಾಗಿ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಈರುಳ್ಳಿ ನಿಮ್ಗೆ ಬೇಕಾದ್ರೆ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಬಟ್ ಈ ರೀತಿ ಈರುಳ್ಳಿ ಹಾಕಿ ಆಲೂಗೆಡ್ಡೆ ಕಟ್ಲೆನ ಮಾಡಿದ್ರೆ ತುಂಬಾನೇ ಟೇಸ್ಟ್ ಕೂಡ ಸಖತ್ತಾಗಿ ಕೂಡ ಇರುತ್ತೆ. ಇವಾಗ ಈರುಳ್ಳಿ ಹಾಕಿದ ನಂತರ ಕ್ಲೀನ್ ಆಗಿ ಅದನ್ನ ಪ್ಯಾಕಪ್ ಮಾಡಿ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಬರೋ ರೀತಿ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ ಅಲ್ಲಿ ಕೂಡ ನೀವು ಮಾಡ್ಕೋಬಹುದು. ಬಟ್ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಹಾಕಿ ಮಾಡಿದ್ರೆ ನೋಡೋಕ್ಕೂ ತುಂಬಾನೇ ಕಲರ್ಫುಲ್ ಆಗಿ ಕೂಡ ಇರುತ್ತೆ. ಹಾಗೆ ತಿನ್ಬೇಕಾದ್ರೆ ಕ್ರಂಚಿಗೂ ಕೂಡ ಇರುತ್ತೆ. ನಾನಿಲ್ಲಿ ಎಲ್ಲಾನು ಆಲೂಗೆಡ್ಡೆನೂ ಕೂಡ ಇದೇ ರೀತಿ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಂಡು ಮಧ್ಯಕ್ಕೆ ಆನಿಯನ್ ನ ಸೇರಿಸಿ ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡಿದೀನಿ. ತುಂಬಾನೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ, ಟೇಸ್ಟಿಗಂತೂ ಕಳ್ದೆ ಹೋಗ್ತೀರಾ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಈ ರೀತಿ ಸಮ್ಮರ್ ಟೈಮ್ ಅಲ್ಲಿ ಮಕ್ಕಳಿಗೆ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ವೆರೈಟಿಯಾಗಿ ಏನಾದ್ರು ತಿಂಡಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ಜಸ್ಟ್ ಎರಡು ಆಲೂಗೆಡ್ಡೆನ ಉಪಯೋಗಿಸ್ಕೊಂಡು ಈ ರೀತಿ ಆಲೂ ಟಿಕ್ಕಿನ ಮಾಡಿ ನೋಡಿ. ತುಂಬಾನೇ ಟೇಸ್ಟ್ ಕೂಡ ಸಖತ್ತಾಗಿ ಕೂಡ ಇರುತ್ತೆ. ನೋಡಿ, ಇವಾಗ ಎಲ್ಲಾ ಆಲೂಗೆಡ್ಡೆನೂ ಕೂಡ ನಾನು ರೌಂಡ್ ಶೇಪ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಎರಡು ಆಲೂಗೆಡ್ಡೆಯಿಂದ ಇಲ್ಲಿ ನಾನು 5 ಆಲೂಗೆಡ್ಡೆ ಟಿಕ್ಕಿನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿರುವಂತಹ ಆಲೂ ಮಸಾಲೆಗೆ ಇವಾಗ ಮೇನ್ ಬಂದು ನಾವು ಕೋಟಿಂಗ್ ನ ಮಾಡ್ಬೇಕಾಗತ್ತೆ. ನಾನಿಲ್ಲಿ ಕೋಟಿಂಗ್ ಮಾಡುವುದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಕಾರ್ನ್ಫ್ಲವರ್ ನ ತಗೊಂಡಿದ್ದೀನಿ. ಇದನ್ನ ನಾವು ನೀರಲ್ಲಿ ಹಾಕಿ ಏನು ಹಾಕೋದೇನು ಬೇಕಾಗಿರಲ್ಲ. ಜಸ್ಟ್ ಕಾರ್ನ್ಫ್ಲವರ್ ನ ಈ ರೀತಿ ಡೀಪ್ ಮಾಡ್ಕೋಬೇಕಾಗತ್ತೆ. ಎಲ್ಲಾ ಆಲೂಗೆಡ್ಡೆಗೂ ನಾವು ಕೋಟಿಂಗ್ ಕ್ಲೀನ್ ಆಗಿ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಗ್ಯಾಪ್ ಬರದ ಹಾಗೆ ಈ ರೀತಿ ತಿರುಗಿಸಿ ಕ್ಲೀನ್ ಆಗಿ ನಾವು ಕಾರ್ನ್ಫ್ಲವರ್ ನ ಕ್ಲೀನ್ ಆಗಿ ಕೋಟಿಂಗ್ ಮಾಡ್ಕೋಬೇಕು. ಅಷ್ಟೇನೆ ತುಂಬಾನೇ ಗರಿ ಗರಿಯಾಗಿ ಕ್ರಂಚಿಗೆ ಕೂಡ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ, ನಾನು ಎಲ್ಲಾ ಆಲೂಗೆಡ್ಡೆಗೂ ಇದೇ ರೀತಿ
ಕಾರ್ನ್ಫ್ಲವರ್ ಇಂದ ಈ ರೀತಿ ಕೋಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಕಾರ್ನ್ಫ್ಲವರ್ ನ ಬೇಕಾದ್ರೆ ನೀವು ನೀರಲ್ಲಿ ಹಾಕಿ ಕಲಸ್ಬಿಟ್ಟು ಬೇಕಾದ್ರೆ ನೀವು ಕೋಟಿಂಗ್ ಮಾಡ್ಕೋಬಹುದು. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈ ತರ ಡ್ರೈ ಆಗಿ ಕೋಟಿಂಗ್ ಮಾಡ್ಕೊಂಡ್ರೆ ತುಂಬಾನೇ ಕ್ರಂಚಿಗೂ ಕೂಡ ಬರುತ್ತೆ. ನೋಡಿ, ಇವಾಗ ಎಲ್ಲಾ ಆಲೂಗೆಡ್ಡೆನೂ ಕೂಡ ನಾನು ಈ ರೀತಿ ಕೋಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಗ್ಯಾಪ್ ಇಲ್ಲ. ಆ ರೀತಿ ನಾವು ಇದನ್ನ ಕೋಟಿಂಗ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನ ಪಕ್ಕಕ್ಕಿಟ್ಟು ಗ್ಯಾಸ್ ಅನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿಯಾಗಿದ ನಂತರ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿ ಬೇಕು. ಬಿಸಿಯಾಗಿದ ನಂತರ ನಾವು ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಆಲೂ ಮಸಾಲೆನ ಒಂದೊಂದಾಗಿನೇ ಈ ರೀತಿ ಹಾಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಬಿಟ್ರೆ ಫುಲ್ಲು ನಾವು ಮೇಲೆ ಕೋಟಿಂಗ್ಗೋಸ್ಕರ ನಾವು ಕಾರ್ನ್ಫ್ಲವರ್ ನ ಹಾಕಿರ್ತೀವಲ್ಲ, ಫುಲ್ಲು ಕಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ಆಲೂಗೆಡ್ಡೆನ ಒಂದೊಂದಾಗಿ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ 2 ರಿಂದ 3 ನಿಮಿಷ ಆಗಿದ ನಂತರ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಈ ರೀತಿ ನಿಧಾನವಾಗಿ ಒಂದೊಂದೇ ಆಲೂಗೆಡ್ಡೆನ ಈ ರೀತಿ ನಿಧಾನವಾಗಿ ತಿರುಗಿಸಿ ಎರಡೂ ಸೈಡ್ ತುಂಬಾನೇ ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗಿದ ನಂತರ ನಾನು ಈ ರೀತಿ ಎರಡೂ ಕಡೆ ತಿರುಗಿಸಿ ಎರಡೂ ಕಡೆನೂ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ತಾ ಇದೀನಿ. ನಿಮ್ಗೆ ಎಷ್ಟು ಕ್ರಂಚಿಯಾಗಿ ಬೇಕು ಅಷ್ಟು ನೀವು ಫ್ರೈ ಮಾಡ್ಕೋಬಹುದು. ಮೇಲೆಲ್ಲ ಕ್ರಂಚಿಗೆ, ಒಳಗಡೆ ತುಂಬಾನೇ ಜ್ಯೂಸಿಯಾಗಿ ಕೂಡ ಇರುತ್ತೆ ಈ ಆಲೂ ಟಿಕ್ಕಿ. ಇದನ್ನ ಫ್ರೈ ಮಾಡಕ್ಕೆ ಜಾಸ್ತಿ ಏನು ಟೈಮ್ ಏನು ತಗೊಳಲ್ಲ. ಜಸ್ಟ್ 7 ರಿಂದ 8 ನಿಮಿಷ ಚೆನ್ನಾಗಿ ಐ ಫ್ಲೇಮ್ ಅಲ್ಲಿಟ್ಟು ಎರಡೂ ಕಡೆ ಗೋಲ್ಡನ್ ಕಲರ್ ಬರಗಂಟ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಗೋಲ್ಡನ್ ಕಲರ್ ಎರಡೂ ಕಡೆ ಕ್ಲೀನ್ ಆಗಿ ತುಂಬಾನೇ ಪರ್ಫೆಕ್ಟ್ ಆಗಿ ಬೆಂದಿದೆ. ಇಷ್ಟಾದ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ರೆಡಿಯಾಗಿರುವಂತಹ ಆಲೂ ಟಿಕ್ಕಿನ ಒಂದೊಂದಾಗಿ ಎಣ್ಣೆ ಸ್ವಲ್ಪ ಇರಬಾರ್ದು, ಆ ರೀತಿ ಇದನ್ನ ಪ್ರೆಸ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿ ಮಧ್ಯ ಆನಿಯನ್ ಹಾಕಿ ಈ ರೀತಿ ಆಲೂ ಟಿಕ್ಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನೀವು ಕೂಡ ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಕಳ್ದೆ ಹೋಗ್ತಾರೆ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಚಿಕ್ಕವರಿಗೂ ದೊಡ್ಡವರಿಗೂ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುವಂತಹ ರೆಸಿಪಿ ಅಂತಾನೆ ಹೇಳ್ಬೋದು. ಬಿಸಿಲ್ ತಿಂತಾ ಇದ್ರೆ ಇನ್ನೂ ಒಂದು ಅಂತ ಕೇಳ್ತಾನೆ ಇರ್ತಾರೆ, ಅಷ್ಟು ಟೇಸ್ಟ್ಗೆ ಕೂಡ ಇರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡ್ಕೊಟ್ಬಿಟ್ರೆ ಯಾವಾಗ್ಲೂ ಪದೇ ಪದೇ ಇದೇ ರೀತಿ ಆಲೂ ಟಿಕ್ಕಿ ಮಾಡ್ಕೊಡಿ ಅಂತ ಕೇಳ್ತಾರೆ. ಅಷ್ಟು ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಏನೂ ಬೇಕಾಗಿರಲ್ಲ, ಹಾಗೇನು ಕೂಡ ತಿನ್ಕೋಬಹುದು. ಬಟ್ ಸ್ವಲ್ಪ ಸೈಡಿಸ್ ಆಗಿ ಸಾಸ್ ಇದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ, ಅಥವಾ ಗ್ರೀನ್ ಸಾಸು ಇಲ್ಲಾಂದ್ರೆ ಸ್ವೀಟ್ ಸಾಸು ಯಾವ್ದು ಬೇಕಾದ್ರೂ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿನ್ನೋಡಿ. ಯಾವ ರೀತಿ ಬತ್ತು ಅಂತ ಮರಿದೇನೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಸ್ವಲ್ಪನಾದ್ರೂ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. 2 ಆಲೂಗೆಡ್ಡೆಯಿಂದ ತುಂಬಾನೇ ಸ್ಪೈಸಿಯಾಗಿ ಮತ್ತೆ ತುಂಬಾನೇ ಕ್ರಿಸ್ಪಿಯಾಗಿ ಈ ಹೊಸ ರೀತಿ ಆಲೂ ಟಿಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಲೇಟ್ ಯಾಕೆ ಮಾಡ್ತೀರಾ, ನೀವು ಕೂಡ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬತ್ತು ಅಂತ ಮರಿದೇನೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬೈ ಬೈ, ಟೇಕ್ ಕೇರ್.